ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನ್ಯಾಯಾಲಯದಲ್ಲಿ ವಿಚ್ಛೇದನ ಪ್ರಕರಣ ನಡೆಯುತ್ತಿದೆ. ಆದರೆ ನಂತರ ಹೆಂಡತಿ ಒಂದು ಷರತ್ತು ಹಾಕಿದಳು. ಆ ಷರತ್ತನ್ನು ಕೇಳಿ ವಕೀಲರು ಮತ್ತು ನ್ಯಾಯಾಲಯದಲ್ಲಿದ್ದ ಜನರು ಹಾಗೂ ನ್ಯಾಯಾಧೀಶರು ಆಘಾತಕ್ಕೊಳಗಾಗುತ್ತಾರೆ. ಅನಿತಾ ಮತ್ತು ಅವರ ಪತಿ ರಾಜೇಶ್ ಮತ್ತು ಅವರ ಕುಟುಂಬ ಸದಸ್ಯರು ದೆಹಲಿಯ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದರಿಂದ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ನಿಂತರು. ತಕ್ಷಣ ನ್ಯಾಯಾಧೀಶರು ರಾಜೇಶ್ ಅವರನ್ನು ವಿಚ್ಛೇದನಕ್ಕೆ ಒಪ್ಪುತ್ತೀರಾ ಎಂದು ಕೇಳಿದರು. ಅದಕ್ಕೆ ರಾಜೇಶ್, ಸರ್, ವಿಚ್ಛೇದನಕ್ಕೆ ಒಪ್ಪುತ್ತೇನೆ ಎಂದು ಹೇಳಿದರು. ತಕ್ಷಣ ನ್ಯಾಯಾಧೀಶರು ಮತ್ತೆ ಅನಿತಾ ಅವರನ್ನು, ನೀವು ಸಹ ವಿಚ್ಛೇದನಕ್ಕೆ ಒಪ್ಪುತ್ತೀರಾ ಎಂದು ಕೇಳುತ್ತಾರೆ. ಅನಿತಾ ಸಹ ವಿಚ್ಛೇದನಕ್ಕೆ ಒಪ್ಪುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಅದಕ್ಕೂ ಮೊದಲು ನನ್ನಲ್ಲಿ ಒಂದು ಸಣ್ಣ ವಿನಂತಿ ಇದೆ. ವಿಚ್ಛೇದನ ಪಡೆಯುವ ಮೊದಲು ನಾನು ನನ್ನ ಪತಿಯೊಂದಿಗೆ ಒಂದು ರಾತ್ರಿ ಕಳೆಯಲು ಬಯಸುತ್ತೇನೆ. ಈ ಮಾತುಗಳನ್ನು ಕೇಳಿ ನ್ಯಾಯಾಧೀಶರು ಕೋಪಗೊಂಡರು. ಅನಿತಾ, ಕಳೆದ 4 ವರ್ಷಗಳಿಂದ ನಿಮ್ಮ ವಿಚ್ಛೇದನ ಪ್ರಕರಣ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ ಎಂದು ನಿಮಗೆ ತಿಳಿದಿದೆಯೇ? ಕಳೆದ ಬಾರಿ ನಾನು ನಿಮಗೆ 6 ತಿಂಗಳು ನೀಡಿದಾಗ ನಾನು ನಿಮಗೆ ಹೇಳಿದ್ದನ್ನು ನೆನಪಿಸಿಕೊಳ್ಳಿ. ಈ 6 ತಿಂಗಳು ಎಚ್ಚರಿಕೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಎಂದು ನಾನು ನಿಮ್ಮಿಬ್ಬರಿಗೂ ಹೇಳಿದ್ದೆ ಮತ್ತು ನಂತರ ನಿಮ್ಮ ವಿಚ್ಛೇದನವನ್ನು ನೀಡಲಾಗಿತ್ತು. ಆ ಸಮಯದೊಳಗೆ ನೀವು ಒಂದು ನಿರ್ಧಾರಕ್ಕೆ ಬರದಿದ್ದರೆ ನಾನು ನಿಮಗೆ ನನ್ನ ಕಡೆಯಿಂದ ನಿರ್ಧಾರವನ್ನು ನೀಡುತ್ತೇನೆ ಮತ್ತು ನೀವು ಅದನ್ನು ಒಪ್ಪಿಕೊಳ್ಳಬೇಕು ಎಂದು ನ್ಯಾಯಾಧೀಶರು ಅನಿತಾಗೆ ಕಠೋರವಾಗಿ ಹೇಳಿದರು. ಆದರೆ ಫ್ರೆಂಡ್ಸ್, ನ್ಯಾಯಾಧೀಶರು ಒಬ್ಬ ಮನುಷ್ಯನಾಗಿರುವುದರಿಂದ ಅವರು ಒಂದು ಹುಡುಗಿಯ ತಂದೆಯಾಗಿರಬಹುದು. ಅದಕ್ಕಾಗಿ ಅನಿತಾಗೆ ಕೇವಲ ಒಂದು ರಾತ್ರಿಯೇ ಎಂದು ಹೇಳುತ್ತಾರೆ. ಬಹುಶಃ ರಾತ್ರಿಯ ಸಮಯದಲ್ಲಿ ಏನಾದರೂ ಮ್ಯಾಜಿಕ್ ಸಂಭವಿಸಬಹುದು. ಈ ಇಬ್ಬರು ಮತ್ತೆ ಒಟ್ಟಿಗೆ ವಾಸಿಸುತ್ತಾರೆ. ನಾವು ಅನಗತ್ಯವಾಗಿ ದಂಪತಿಗಳನ್ನು ಬೇರ್ಪಡಿಸುತ್ತಿದ್ದೇವೆ ಎಂದು ಅವರು ಹೇಳುತ್ತಾರೆ. ಆಗ ನ್ಯಾಯಾಧೀಶರು, ಸರಿ ಅನಿತಾ, ನೀವು ಬಯಸಿದಂತೆ ನಿಮ್ಮ ಗಂಡನೊಂದಿಗೆ ಇಡೀ ರಾತ್ರಿ ಕಳೆಯಬಹುದು. ನಂತರ ಅವರು ರಾಜೇಶ್ ಕಡೆಗೆ ತಿರುಗಿ, ರಾಜೇಶ್, ನೀವು ನಿಮ್ಮ ಹೆಂಡತಿಯೊಂದಿಗೆ ಇಡೀ ರಾತ್ರಿ ಕಳೆಯಬೇಕು ಎಂದು ಹೇಳುತ್ತಾರೆ. ಅಂದರೆ ನೀವಿಬ್ಬರು ಇಂದು ರಾತ್ರಿಯಿಂದ ನಾಳೆ ಬೆಳಗ್ಗೆಯವರೆಗೆ ಒಟ್ಟಿಗೆ ಇರಬೇಕು. ಅದಾದ ನಂತರ ನೀವಿಬ್ಬರು ನಾಳೆ ಬೆಳಗ್ಗೆ 10 ಗಂಟೆಗೆ ಮತ್ತೆ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಎಂದು ಅವರು ಹೇಳುತ್ತಾರೆ. ನಾವು ಈ ಪ್ರಕರಣದ ಬಗ್ಗೆ ನಾಳೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಅವರು ಹೇಳುತ್ತಾರೆ. ಅನಿತಾಳ ಪೋಷಕರು ತಕ್ಷಣ ಅನಿತಾಳ ಬಳಿ ಬಂದು ಅನಿತಾಳನ್ನು ಕೇಳುತ್ತಾರೆ, ಅಮ್ಮ, ನಿನಗೆ ಹುಚ್ಚು ಹಿಡಿದಿದೆಯೇ? ಈ ಸಮಯದಲ್ಲಿ ನೀನು ಏಕೆ ಇಂತಹ ನಿರ್ಧಾರ ತೆಗೆದುಕೊಳ್ಳುತ್ತೀಯಾ? ಅವರು ಅವಳನ್ನು ಮನವೊಲಿಸಲು ಪ್ರಯತ್ನಿಸುತ್ತಾರೆ. ಇದರೊಂದಿಗೆ ನ್ಯಾಯಾಧೀಶರು ಅನಿತಾಳ ಪೋಷಕರಿಗೆ ಹೇಳುತ್ತಾರೆ, ನಿಮ್ಮ ಮಗಳು ಇಷ್ಟು ದಿನ ನಿಮ್ಮೊಂದಿಗಿದ್ದಳು. ನ್ಯಾಯಾಲಯಕ್ಕೆ ಬರುವ ಮೊದಲು ನೀವು ನಿಮ್ಮ ಮಗಳಿಗೆ ಎಲ್ಲವನ್ನು ವಿವರಿಸಿದ್ದರೆ ನಿಮ್ಮ ಮಗಳು ಹೀಗೆ ಮಾತನಾಡುತ್ತಿರಲಿಲ್ಲ ಎಂದು ಹೇಳುತ್ತಾರೆ. ಇದರ ಜೊತೆ ಇಂದಿನ ನಿರ್ಧಾರವು ನಿಮ್ಮ ಮಗಳ ಕೈಯಲ್ಲಿತ್ತು. ಆದರೆ ಈಗ ಅವಳು ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಆದ್ದರಿಂದ ಅವಳು ತನ್ನ ಜೀವನವನ್ನು ನಡೆಸಲು ಎಲ್ಲ ಹಕ್ಕನ್ನು ಹೊಂದಿದ್ದಾಳೆ. ಅವಳು ಇಂದು ತನ್ನ ಗಂಡನೊಂದಿಗೆ ಅವಳು ಬಯಸಿದಂತೆ ಒಂದು ರಾತ್ರಿ ಕಳೆಯಬಹುದು. ಇದರಲ್ಲಿ ಹಸ್ತಕ್ಷೇಪ ಮಾಡಲು ನಿಮಗೆ ಯಾವುದೇ ಹಕ್ಕಿಲ್ಲ ಎಂದು ಹೇಳುತ್ತಾರೆ. ನ್ಯಾಯಾಧೀಶರ ಮಾತುಗಳನ್ನು ಕೇಳಿದ ನಂತರ ಅವಳ ಪೋಷಕರು ಮೌನವಾಗಿರುತ್ತಾರೆ. ಅದರ ನಂತರ ಅನಿತಾ ನ್ಯಾಯಾಲಯದಿಂದ ಹೊರಬರುತ್ತಾಳೆ. ಅವಳ ಪತಿ ರಾಜೇಶ್ ಕೂಡ ನ್ಯಾಯಾಲಯದಿಂದ ಹೊರಬರುತ್ತಾನೆ. ಅನಿತಾ ರಾಜೇಶ್ ಬಳಿಗೆ ಹೋಗಿ, ನಾವು ಇಂದು ರಾತ್ರಿ ಒಟ್ಟಿಗೆ ಕಳೆಯಬೇಕು ಎಂದು ನ್ಯಾಯಾಧೀಶರು ಹೇಳಿದ್ದನ್ನು ನೆನಪಿಸಿಕೊಳ್ಳುತ್ತಾರೆ. ಇದಲ್ಲದೆ ಅದು ನ್ಯಾಯಾಧೀಶರ ಆದೇಶವನ್ನು ಉಲ್ಲಂಘಿಸಿದಂತೆ. ಆಗ ರಾಜೇಶ್ ಅನಿತಾ ಅವರ ಮಾತುಗಳನ್ನು ಕೇಳಿದ ನಂತರ, ರಾಜೇಶ್, ಪರವಾಗಿಲ್ಲ, ಆದರೆ ನಾನು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ ಎಂದು ಹೇಳುತ್ತಾರೆ. ಅದಕ್ಕೆ ಅನಿತಾ, ನಾನು ನಿಮ್ಮ ಮನೆಗೆ ಏಕೆ ಬರಬಾರದು? ಅದು ಅಷ್ಟು ಭಯಾನಕವಾಗಿದ್ದರೆ ನಾವು ಇಂದು ರಾತ್ರಿ ಯಾವುದಾದರೂ ಹೋಟೆಲ್ನಲ್ಲಿ ರೂಮ್ ತೆಗೆದುಕೊಳ್ಳಬಹುದು. ನಾನು ಯಾವುದಾದರೂ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿ ನಿಮಗೆ ಕರೆ ಮಾಡುತ್ತೇನೆ. ನೀವು ಯಾವ ಹೋಟೆಲ್ಗೆ ಬರಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ನೀವು ಅಲ್ಲಿಗೆ ಬರಬಹುದು ಎಂದು ಅವಳು ಹೇಳುತ್ತಾಳೆ. ನಂತರ ಅನಿತಾ ಹೇಳಿದಂತೆ ಅವರು ಒಳ್ಳೆಯ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡುತ್ತಾರೆ. ನಂತರ ಅವಳು ತನ್ನ ಗಂಡನಿಗೆ ಕರೆ ಮಾಡಿ ಸಂಜೆ 7 ಗಂಟೆಗೆ ಹೋಟೆಲ್ಗೆ ಬರಲು ಹೇಳುತ್ತಾಳೆ. ನಂತರ ಅನಿತಾ ಹೇಳಿದಂತೆ ರಾಜೇಶ್ ಕೂಡ ಸಂಜೆ 7 ಗಂಟೆಗೆ ಹೋಟೆಲ್ ತಲುಪಿದನು. ನಂತರ ಅವಳು ಹೇಳಿದ ಕೋಣೆಗೆ ಹೋದನು. ಆದರೆ ಆ ಕೋಣೆಯಲ್ಲಿ ಅನಿತಾ ಇರಲಿಲ್ಲ. ಅವನು ಅವಳಿಗಾಗಿ ಕಾಯುತ್ತಿದ್ದನು. 20 ನಿಮಿಷಗಳ ನಂತರ ಅನಿತಾ ಕೆಂಪು ಸೀರೆಯನ್ನು ಧರಿಸಿ ಹೋಟೆಲ್ ಕೋಣೆಗೆ ಪ್ರವೇಶಿಸಿದಳು. ಅವಳನ್ನು ನೋಡಿದ ತಕ್ಷಣ ರಾಜೇಶ್ಗೆ ತನ್ನ ಮೊದಲನೇ ರಾತ್ರಿಯ ನೆನಪು ಬಂದಿತ್ತು.
ಆದರೆ ನಂತರ ಅವನು ಮುಖ ಬದಲಾಯಿಸಿಕೊಂಡನು ಮತ್ತು ಯಾವುದೇ ಭಾವನೆಗಳಿಲ್ಲದವನಂತೆ ಅನಿತಾಳನ್ನು ನೋಡಿದನು. ಆಗ ಅನಿತಾ ಬಂದು ಅವನ ಪಕ್ಕದಲ್ಲಿ ಕುಳಿತಳು. ಆದರೆ ರಾಜೇಶ್ ಅವಳಿಂದ ಮತ್ತಷ್ಟು ದೂರ ಸರಿದು ಒಂದು ಬದಿಗೆ ಕುಳಿತನು. ಅದರ ನಂತರ ಅನಿತಾ ಅವನ ಭುಜದ ಮೇಲೆ ಕೈಯಿಟ್ಟು ಅವನ ಕಿವಿಯಲ್ಲಿ ಪ್ರಣಯದಿಂದ ಪಿಸುಗುಟ್ಟಿದಳು. ಇಂದು ನೀನು ಏನೇ ಮಾಡಿದರೂ ನಾನು ನಿನ್ನನ್ನು ಬೇಡ ಎಂದು ಹೇಳುವುದಿಲ್ಲ. ಆದರೆ ಅನಿತಾಳ ಮಾತುಗಳನ್ನು ಕೇಳಿದ ನಂತರ ರಾಜೇಶ್ ಏನು ಕೇಳದವನಂತೆ ವರ್ತಿಸಿದನು. ಅವನು ನಿರ್ಜೀವವಾಗಿ ಅಲ್ಲೇ ಕುಳಿತನು. ಅನಿತಾ ರಾಜೇಶ್ನ ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾಳೆ. ಅದನ್ನು ನೋಡಿದ ರಾಜೇಶ್ ತಕ್ಷಣ ಎದ್ದು ಅವಳಿಂದ ದೂರ ಹೋಗುತ್ತಾನೆ. ನಂತರ ಅವನು ಕೋಪದಿಂದ ಅವಳನ್ನು ಕೇಳುತ್ತಾನೆ, ನೀನು ನನ್ನ ಜೊತೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಒಂದು ರಾತ್ರಿ ಕಳೆಯುವಂತೆ ಬಯಸಲು ಕಾರಣವೇನು? ನನಗೆ ನಿನ್ನ ಜೊತೆ ಸಂಬಂಧ ಹೊಂದುವ ಆಸೆ ಇಲ್ಲ. ಆಗ ರಾಜೇಶ್ ಹೇಳುವ ಎಲ್ಲವನ್ನು ಕೇಳಿದ ನಂತರವೂ ಅನಿತಾ ಕೋಪ ಮಾಡಿಕೊಳ್ಳುವುದಿಲ್ಲ. ಅವನು ಹೇಳುವ ಎಲ್ಲವನ್ನು ಅವಳು ಸಂಪೂರ್ಣವಾಗಿ ಶಾಂತತೆಯಿಂದ ಕೇಳುತ್ತಾಳೆ. ಆಗ ಅನಿತಾ ಮಾತನಾಡುತ್ತಾ, ನೀನು ಇವತ್ತು ಏನೇ ಹೇಳಿದರೂ ನಾನು ಇನ್ನು ನಿನ್ನ ಹೆಂಡತಿ. ಇಂದು ರಾತ್ರಿ ನಿನಗೆ ನನ್ನ ಮೇಲೆ ಸಂಪೂರ್ಣ ಹಕ್ಕು ಇದೆ. ಆಗ ಅನಿತಾಳ ಮಾತುಗಳನ್ನು ಕೇಳಿದ ನಂತರ ರಾಜೇಶ್ ಇನ್ನಷ್ಟು ಕೋಪಗೊಂಡನು. ನೀನು ನನ್ನನ್ನು ಇಲ್ಲಿಗೆ ಏಕೆ ಕರೆತಂದಿದ್ದೀಯಾ? ನನ್ನ ಜೊತೆ ಒಂದು ರಾತ್ರಿ ಕಳೆಯಲು ಏಕೆ ಬಯಸುತ್ತಿದ್ದೀಯಾ? ನಿನ್ನ ನಿಜವಾದ ಉದ್ದೇಶವೇನು? ಈ 4 ವರ್ಷಗಳಲ್ಲಿ ನಾನು ನಿನಗೆ ಹಲವು ಬಾರಿ ಹೇಳಿದ್ದೇನೆ, ಅನಿತಾ, ನಿನ್ನ ಮನಸ್ಸನ್ನು ಬದಲಾಯಿಸಬೇಕು, ಒಟ್ಟಿಗೆ ಇರೋಣ, ನನಗೆ ಈ ವಿಚ್ಛೇದನ ಬೇಡ ಎಂದು ಹೇಳಿದೆ. ಆದರೆ ಈ 4 ವರ್ಷಗಳಲ್ಲಿ ನಿನ್ನ ಗಂಡನೊಂದಿಗೆ ಇರಬೇಕೆಂಬ ಆಸೆ ನಿನಗೆ ಎಂದಿಗೂ ಬಂದಿಲ್ಲ. ಆದರೆ ಇವತ್ತು ಇದ್ದಕ್ಕಿದ್ದಂತೆ ನೀನು ಏಕೆ ಅಂತಹ ನಿರ್ಧಾರ ತೆಗೆದುಕೊಂಡೆ? ಇಂದು ರಾತ್ರಿ ನೀನು ಏಕೆ ಹೀಗೆ ವರ್ತಿಸುತ್ತಿದ್ದೀಯಾ ಎಂದು ಅವನು ಕೇಳಿದನು. ಅವನು ಹೇಳುತ್ತಿದ್ದ ಎಲ್ಲಾ ಮಾತುಗಳನ್ನು ಕೇಳಿದ ನಂತರ ಅನಿತಾ ಅವುಗಳಿಗೆ ಉತ್ತರಿಸಿದಳು. ಆಗ ಅನಿತಾ ದುಃಖದಿಂದ ಹೇಳಿದಳು, ನಮ್ಮ ವಿಚ್ಛೇದನ ಪ್ರಕರಣ ಕಳೆದ 4 ವರ್ಷಗಳಿಂದ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ. ಆದರೆ ಕಳೆದ 3 ವರ್ಷಗಳಿಂದ ನೀವು ನ್ಯಾಯಾಧೀಶರಿಗೆ ವಿಚ್ಛೇದನ ಬೇಡ ಎಂದು ಹೇಳುತ್ತಿದ್ದೀರಿ. ಆದರೆ ನಾವು ಕೊನೆಯ ಬಾರಿಗೆ 6 ತಿಂಗಳ ಹಿಂದೆ ನ್ಯಾಯಾಲಯದಲ್ಲಿ ಭೇಟಿಯಾದಾಗ ನೀವು ನ್ಯಾಯಾಧೀಶರನ್ನು ವಿಚ್ಛೇದನಕ್ಕಾಗಿ ಕೇಳಿದ್ದೀರಿ. ಅಂದರೆ ನನ್ನೊಂದಿಗೆ ಬದುಕುವ ನಿಮ್ಮ ಬಯಕೆಯು ಸತ್ತು ಹೋಗಿದೆಯೇ ಎಂದು ಕೇಳಿದಳು. ಅನಿತಾ ಹೇಳಿದ್ದನ್ನೆಲ್ಲ ಮೌನವಾಗಿ ಕೇಳಿಸಿಕೊಂಡ ರಾಜೇಶ್, ಅನಿತಾ, ನೀನು ಮರೆತಿರಬೇಕು ನಾವು ಏಕೆ ವಿಚ್ಛೇದನ ಪಡೆಯುತ್ತಿದ್ದೇವೆ ಎಂದು. ನಾನು ನಿನ್ನ ಹತ್ತಿರ ಇರಬೇಕು ಎಂದು, ನಾನು ನಿನ್ನನ್ನು ಪ್ರೀತಿಸಬೇಕು ಎಂದು ನೀನು ಯಾವಾಗಲೂ ಭಾವಿಸುತ್ತೀಯ. ಈ ವಿಷಯದ ಬಗ್ಗೆ ನೀನು ಯಾವಾಗಲೂ ನನ್ನೊಂದಿಗೆ ವಾದ ಮಾಡುತ್ತೀಯ. ನೀನು ಪ್ರತಿ ಬಾರಿಯೂ ನನ್ನನ್ನು ಕೆಣಕುತ್ತಲೇ ಇರುತ್ತೀಯ. ನಿನ್ನೊಂದಿಗೆ ದೈಹಿಕ ಸಂಬಂಧ ಹೊಂದಲು ನಾನು ಚೆನ್ನಾಗಿ ವರ್ತಿಸಿದ್ದೇನೆ. ಆದರೂ ನೀನು ನನ್ನ ಮೇಲೆ ಅನುಮಾನ ಪಡುತ್ತೀಯ. ನಾನು ಕಚೇರಿಯಲ್ಲಿ ಕಾರ್ಯನಿರತನಾಗಿದ್ದಾಗಲೆಲ್ಲ ನೀನು ನನ್ನೊಂದಿಗೆ ಜಗಳವಾಡುತ್ತೀಯ ಮತ್ತು ನೀನು ನನ್ನತ್ತ ಸರಿಯಾಗಿ ಗಮನ ಹರಿಸುತ್ತಿಲ್ಲ ಎಂದು ಹೇಳುತ್ತೀಯ. ಆದರೆ ನಿನ್ನ ಪ್ರತಿಯೊಂದು ಅಗತ್ಯವನ್ನು ಪೂರೈಸಲು ನಾನು ಶ್ರಮಿಸುತ್ತಿದ್ದೇನೆ ಎಂಬುದನ್ನು ನೀನು ಮರೆತಿದ್ದೀಯ. ನಾನು ನಿನ್ನೊಂದಿಗೆ ಪ್ರೀತಿಯಿಂದ ಮಾತನಾಡಿದರೆ ಮಾತ್ರ ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಎಂದು ಅರ್ಥವಲ್ಲ. ಮತ್ತು ನೀನು ನನ್ನೊಂದಿಗೆ ಎಂದಿಗೂ ಸಮಯ ಕಳೆಯದ ಕಾರಣ ನೀನು ನಿನ್ನ ಊರಿಗೆ ಹೋಗಿದ್ದೀಯ. ನೀನು ಅನೇಕ ಸಣ್ಣ ವಿಷಯಗಳಿಗೆ ನನ್ನೊಂದಿಗೆ ಹಲವು ಬಾರಿ ಜಗಳವಾಡಿದ್ದೀಯ. ಇವತ್ತು ನೀನು ಮತ್ತೆ ನನ್ನನ್ನು ಪ್ರಶ್ನಿಸುತ್ತಿದ್ದೀಯಾ ಎಂದು ರಾಜೇಶ್ ಅನಿತಾಗೆ ಹೇಳಿದನು. ಈ ಎಲ್ಲಾ ಮಾತುಗಳನ್ನು ಕೇಳಿದ ನಂತರ ಅನಿತಾ, ನಾನು ಆ ಹಳೆಯ ವಿಷಯಗಳ ಬಗ್ಗೆ ಈಗ ನಿಮ್ಮೊಂದಿಗೆ ಜಗಳವಾಡುವುದನ್ನು ಬಯಸುವುದಿಲ್ಲ. ಇಂದು ನಾನು ನಿಮ್ಮೊಂದಿಗೆ ಬೇರೆ ವಿಷಯದ ಬಗ್ಗೆ ಮಾತನಾಡಬೇಕೆಂದು ಹೇಳಿದಳು. ಯಾಕೆಂದರೆ ಅನಿತಾ ತನ್ನ ಗಂಡ ಹೇಗೆ ವರ್ತಿಸುತ್ತಾನೆ ಎಂದು ಚೆನ್ನಾಗಿ ತಿಳಿದಿದ್ದಳು. ತಕ್ಷಣ ಅನಿತಾ ರಾಜೇಶ್ನನ್ನು ನೋಡಿ, ಬಹುಶಃ ಈ ಜಗತ್ತಿನಲ್ಲಿ ನಿನ್ನಂತೆ ಯಾರು ಇಲ್ಲ. ಏಕೆಂದರೆ ನಿನ್ನ ಮುಂದೆ ತುಂಬಾ ಸುಂದರವಾಗಿರುವ ಹೆಂಡತಿ ಇದ್ದರೂ ಸಹ ನೀನು ಕೆಲವು ಕಾರಣಗಳನ್ನು ನೀಡಿ ನನ್ನಿಂದ ದೂರ ಉಳಿದಿದ್ದೀಯ. ನನ್ನ ಮೇಲಿನ ನಿನ್ನ ಪ್ರೀತಿ ಸಂಪೂರ್ಣವಾಗಿ ಸತ್ತು ಹೋಗಿದೆ ಎಂದು ನನಗೆ ಅರ್ಥವಾಗಿದೆ. ಆಗ ಅವಳು ಹೇಳಿದ್ದನ್ನು ಕೇಳಿದ ರಾಜೇಶ್ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದನು, ನಾನು ಇನ್ನು ಮುಂದೆ ನಿನ್ನೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದುವ ಉದ್ದೇಶವಿಲ್ಲ ಎಂದು ನಾನು ಈಗಾಗಲೇ ಹೇಳಿದ್ದೇನೆ. ನೀನು ಮತ್ತೆ ನನ್ನೊಂದಿಗೆ ಸಂಬಂಧವನ್ನು ಹೊಂದಬೇಕೆಂದು ಏಕೆ ಭಾವಿಸುತ್ತಿದ್ದೀಯಾ ಎಂದು ಕೇಳಿದನು. ಆಗ ಅನಿತಾ ಹೇಳಿದಳು, ನಿನ್ನ ಮನಸ್ಸಿನಲ್ಲಿ ಏನೋ ಇದೆ ಮತ್ತು ನನ್ನನ್ನು ಭೇಟಿಯಾಗಲು ಬಯಸುತ್ತಿದೆ ಎಂದು ನನಗೆ ತಿಳಿದಿದೆ. ಹಾಗಾದರೆ ನನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳು, ನಿಜವಾದ ಕಥೆಯನ್ನು ಹೇಳು ಎಂದನು. ಆಗ ಅನಿತಾ ಹೇಳಿದಳು, ನನಗೆ ನಿಮ್ಮೊಂದಿಗೆ ಸಂಬಂಧವನ್ನು ಹೊಂದುವ ಉದ್ದೇಶವೂ ಇಲ್ಲ.
ನಾನು ಇಂದು ರಾತ್ರಿ ನಿಮ್ಮೊಂದಿಗೆ ಕಳೆಯಲು ಬಯಸಲಿಲ್ಲ. ನಾನು ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಲು ನಾನು ಇಂದು ರಾತ್ರಿ ನಿಮ್ಮೊಂದಿಗೆ ಕಳೆಯಲು ಬಯಸಿದ್ದೆ. ಅಂದರೆ ನಮ್ಮ ವಿಚ್ಛೇದನ ಪ್ರಕರಣವು 4 ವರ್ಷಗಳಿಂದ ನಡೆಯುತ್ತಿದೆ. ಕಳೆದ 3 ವರ್ಷಗಳಿಂದ ನೀವು ವಿಚ್ಛೇದನ ನೀಡಬೇಡಿ ಎಂದು ಕೇಳಿದಾಗಲೆಲ್ಲ ಈ ಪ್ರಕರಣವು ನ್ಯಾಯಾಧೀಶರ ಮುಂದೆ ತಂದಿದ್ದೀರಿ. ಆದರೆ 6 ತಿಂಗಳ ಹಿಂದೆ ನಾವು ಕೊನೆಯ ಬಾರಿಗೆ ನ್ಯಾಯಾಲಯದಲ್ಲಿ ಭೇಟಿಯಾದಾಗ ನಾನು ವಿಚ್ಛೇದನಕ್ಕೂ ಸಿದ್ಧನಾಗಿದ್ದೇನೆ ಎಂದು ನೀವು ನ್ಯಾಯಾಧೀಶರಿಗೆ ಹೇಳಿದ್ದೀರಿ. ಆ ಸಂದರ್ಭದಲ್ಲಿ ಆಗ ನಾನು ನಿಮ್ಮನ್ನು ನೋಡಿದೆ ಮತ್ತು ನೀವು ಏಕೆ ಹೀಗೆ ಆಗಿದ್ದೀರಿ ಎಂದು ನಾನು ಯೋಚಿಸುತ್ತಲೇ ಇದ್ದೆ. ನಾನು ನಿಮ್ಮ ಕಣ್ಣುಗಳನ್ನು ಅಥವಾ ನಿಮ್ಮ ಮುಖವನ್ನು ನೋಡಿದಾಗ ನ್ಯಾಯಾಲಯದಲ್ಲಿ ನೀವು ಜೀವನದಲ್ಲಿ ಅಸಹ್ಯಗೊಂಡಿದ್ದೀರಿ ಮತ್ತು ನಿಮ್ಮ ಜೀವನವನ್ನು ಇಷ್ಟಪಡುತ್ತಿಲ್ಲ ಎಂದು ಭಾವಿಸುವುದನ್ನು ನಾನು ನೋಡಿದೆ. ಆದರೆ ಆ 6 ತಿಂಗಳಲ್ಲಿ ನಿಜವಾಗಿಯೂ ಏನಾಯಿತು? ಇಂದು ನಿಮ್ಮ ಮುಖ ಏಕೆ ತುಂಬಾ ದುರ್ಬಲವಾಗಿದೆ? ನೀವು ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ನೀವು ಯಾವಾಗಲೂ 4 ನಡುವೆ ತುಂಬಾ ಶಾಂತವಾಗಿ ಕಾಣುತ್ತೀರಿ. ನೀವು ಏಕೆ ಹೀಗೆ ಇದ್ದೀರಿ? ನೀವು ಯಾವುದೇ ಸಮಸ್ಯೆಗಳಿದ್ದರೂ ಸಹ ತುಂಬಾ ಸಂತೋಷವಾಗಿರುವ ವ್ಯಕ್ತಿ. ನಮ್ಮ ನಡುವೆ ಯಾವುದೇ ರೀತಿಯ ಜಗಳ ಅಥವಾ ಪರಿಸ್ಥಿತಿ ಬಂದರೂ ನೀವು ಯಾವಾಗಲೂ ನನ್ನೊಂದಿಗೆ ವಾದಿಸುತ್ತೀರಿ. ಆದರೆ ನೀವು ಇಂದು ನನ್ನೊಂದಿಗೆ ಮಾತನಾಡಲು ಏಕೆ ಬಯಸುವುದಿಲ್ಲ? ಇದಕ್ಕೆ ಉತ್ತರವನ್ನು ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಬಹುಶಃ ನೀವು ನನ್ನೊಂದಿಗೆ ನಿಜವಾಗಿಯೂ ಪ್ರಾಮಾಣಿಕರಾಗಿರಬಹುದು. ಆಗ ಅವಳು, ನಾನು ನಿಮಗೆ ವಿಚ್ಛೇದನ ನೀಡುವುದಿಲ್ಲ ಎಂದು ಹೇಳಿದಳು. ಅವಳ ಮಾತುಗಳನ್ನು ಕೇಳಿ ರಾಜೇಶ್ ಸ್ವಲ್ಪ ಆಶ್ಚರ್ಯಚಕಿತನಾದನು ಮತ್ತು ನೀವು ನನಗೆ ವಿಚ್ಛೇದನ ನೀಡುತ್ತೀರೋ ಇಲ್ಲವೋ? ನಾನು ಕೆಲವು ತಿಂಗಳುಗಳಲ್ಲಿ ಅಥವಾ 1 ವರ್ಷದಲ್ಲಿ ನಿಮ್ಮನ್ನು ಬಿಟ್ಟು ಸಂಪೂರ್ಣವಾಗಿ ಹೋಗುತ್ತೇನೆ ಎಂದು ಹೇಳಿದನು. ಅದರ ನಂತರ ನೀವು ನನ್ನ ಮುಖವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ನೀವು ಬಯಸಿದರೂ ಸಹ ಅದು ಎಂದಿಗೂ ಸಂಭವಿಸುವುದಿಲ್ಲ. ಆಗ ಅನಿತಾ ಅವರ ಮಾತುಗಳನ್ನು ಕೇಳಿ, ನೀವು ಏನು ಮಾತನಾಡುತ್ತಿದ್ದೀರಿ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಅದನ್ನು ಸ್ವಲ್ಪ ಸ್ಪಷ್ಟವಾಗಿ ವಿವರಿಸಿ ಎಂದು ಕೇಳಿದಳು. ನಮ್ಮ ಮದುವೆಯ ನಂತರ ನೀವು ಎಂದಾದರೂ ನನ್ನನ್ನು ನಿಮ್ಮ ಹೃದಯದಿಂದ ಪ್ರೀತಿಸಿದ್ದರೆ ಇಂದು ನೀವು ಖಂಡಿತವಾಗಿಯೂ ನನಗೆ ಸತ್ಯವನ್ನು ಹೇಳಬೇಕು ಎಂದು ಕೇಳಿದಳು. ಅನಿತಾ ಅವರ ಮಾತುಗಳನ್ನು ಕೇಳಿ ರಾಜೇಶ್ನ ಹೃದಯವು ಕರಗಿತು. ಏಕೆಂದರೆ ರಾಜೇಶ್ ಈಗಾಗಲೇ ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುವುದನ್ನು ನೋಡುತ್ತಿದ್ದನು. ಅವಳು ಅಳುತ್ತಿರುವುದನ್ನು ನೋಡಿ ರಾಜೇಶ್ ಕೂಡ ಕರಗಿ ನಿಜವಾದ ಸತ್ಯವನ್ನು ಹೇಳಲು ಪ್ರಾರಂಭಿಸಿದನು. 6 ತಿಂಗಳ ಹಿಂದೆ ನಾವು ನ್ಯಾಯಾಲಯದಲ್ಲಿ ಕೊನೆಯ ಬಾರಿಗೆ ಭೇಟಿಯಾದಾಗ ನಿಮಗೆ ನೆನಪಿದೆಯೇ? ನನಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಬಂತು. ಅದರ ನಂತರ ನಾನು ಆಸ್ಪತ್ರೆಗೆ ಹೋಗಿದ್ದೆ. ನನಗೆ ಸಂಪೂರ್ಣ ಚಿಕಿತ್ಸೆ ಮಾಡಿದ ನಂತರ ನನಗೆ ಹೊಟ್ಟೆಯ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ. ವೈದ್ಯರು ನಾನು ಬಹುಶಃ 6 ತಿಂಗಳು ಅಥವಾ 1 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕುವುದಿಲ್ಲ ಎಂದು ಹೇಳಿದರು. ಆದರೆ ಈಗ ನನ್ನ ಜೀವನದಲ್ಲಿ ಯಾವುದೇ ಉದ್ದೇಶ ಅಥವಾ ಜವಾಬ್ದಾರಿ ಇಲ್ಲ. ಅದಕ್ಕಾಗಿಯೇ ನಾನು ನನ್ನ ಜೀವನದ ಮೇಲಿನ ಪ್ರೀತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಈಗ ನನಗೆ ಕಳೆದುಕೊಳ್ಳಲು ಏನೂ ಇಲ್ಲ. ಇನ್ನು ಮುಂದೆ ಬದುಕುವುದರಲ್ಲಿ ಅರ್ಥವಿಲ್ಲ ಎಂದು ನಾನು ಅರಿತುಕೊಂಡಿದ್ದೇನೆ. ನಾನು ಜೀವನದ ಮೇಲಿನ ಎಲ್ಲ ಭರವಸೆಗಳನ್ನು ಈಗಾಗಲೇ ತ್ಯಜಿಸಿದ್ದೇನೆ ಎಂದು ಹೇಳಿದ. ತನ್ನ ಗಂಡನಿಗೆ ಕ್ಯಾನ್ಸರ್ ಇದೆ ಎಂದು ಕೇಳಿದ ತಕ್ಷಣ ಅನಿತಾ ತುಂಬಾ ಭಾವುಕಳಾದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿದಳು. ಅವಳು ಯೋಚಿಸಲು ಪ್ರಾರಂಭಿಸಿದಳು. ತನ್ನ ಗಂಡನ ದೀರ್ಘಾಯುಷ್ಯಕ್ಕಾಗಿ ಅವಳು ಮದುವೆ ಆದಾಗಿನಿಂದ ವಾರಕ್ಕೆ 3 ಅಥವಾ 4 ದಿನ ಉಪವಾಸ ಮಾಡುತ್ತಿದ್ದಳು ಮತ್ತು ಅದಕ್ಕಾಗಿಯೇ ಅವಳ ಪತಿ ಅವಳಿಂದ ದೂರವಾಗಲು ಯಾವಾಗಲೂ ಅವಳೊಂದಿಗೆ ಜಗಳವಾಡುತ್ತಿದ್ದಳು. ಅವಳು ತನ್ನ ಪತಿಗಾಗಿ ಅನೇಕ ಪೂಜೆಗಳು ಮತ್ತು ಉಪವಾಸಗಳನ್ನು ಮಾಡಿದಳು. ಇಂದು ಅವಳ ಪತಿ ಒಬ್ಬಂಟಿಯಾಗಿ ಸಾವಿನೊಂದಿಗೆ ಹೋರಾಡುತ್ತಿದ್ದಾನೆ. ಎಲ್ಲಕ್ಕಿಂತ ಹೆಚ್ಚಾಗಿ ತನಗೆ ಇನ್ನು ಬದುಕುವ ಭರವಸೆ ಇಲ್ಲ ಎಂದು ಅವನು ಹೇಳುತ್ತಾನೆ. ಅವನ ಸ್ಥಿತಿಯ ಬಗ್ಗೆ ತಿಳಿದ ನಂತರ ಅನಿತಾ ತುಂಬಾ ಭಾವುಕಳಾದಳು ಮತ್ತು ತಕ್ಷಣ ರಾಜೇಶ್ನನ್ನು ತಬ್ಬಿಕೊಂಡಳು. ಆಗ ಅವನು ಯೋಚಿಸುತ್ತಿದ್ದನು, ನಾನು ಬದುಕುವುದಿಲ್ಲ ಎಂದು. ಅವಳು ಮನಸ್ಸು ಬದಲಾಯಿಸಿಕೊಂಡು ಮತ್ತೆ ನನ್ನೊಂದಿಗೆ ಇರಲು ಬಯಸಿದರೆ ಅವಳು ತನ್ನ ಜೀವನದುದ್ದಕ್ಕೂ ನನ್ನನ್ನು ಮರೆಯುವುದಿಲ್ಲ ಮತ್ತು ಅವಳ ಜೀವನವೂ ಸಹ ಹಾಳಾಗುತ್ತದೆ. ಅದಕ್ಕಾಗಿಯೇ ನಾನು ಅನಿತಾ ಜೊತೆ ಸ್ವಲ್ಪ ಕಠಿಣವಾಗಿ ವರ್ತಿಸಬೇಕೆಂದು ಅವನು ಭಾವಿಸುತ್ತಾನೆ. ಅದಕ್ಕಾಗಿಯೇ ರಾಜೇಶ್ ಮತ್ತೆ ಅನಿತಾಳನ್ನು ದೂರ ತಳ್ಳಿ, ಅನಿತಾ, ನಿನ್ನ ಪ್ರಶ್ನೆಗೆ ಉತ್ತರವನ್ನು ನಾನು ನಿನಗೆ ಹೇಳಿದ್ದೇನೆ. ನೀನು ನನ್ನಿಂದ ತಿಳಿದುಕೊಳ್ಳಲು ಬಯಸಿದ್ದನ್ನು ಸಂಪೂರ್ಣವಾಗಿ ಹೇಳಿದ್ದೇನೆ. ನನ್ನ ಜೀವನದಲ್ಲಿ ಮತ್ತೆ ನಿನ್ನೊಂದಿಗೆ ಇರಲು ಅವಕಾಶ ಸಿಗುವುದಿಲ್ಲ ಎಂದು ಹೇಳಿದನು. ಈಗ ನೀನು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದರೆ ನಾನು ಇಲ್ಲಿಂದ ಹೊರಡುತ್ತೇನೆ ಎಂದು ಅವನು ಹೇಳಿದನು.
ಆಗ ಅನಿತಾ ತಕ್ಷಣ ರಾಜೇಶ್ನ ಕೈ ಹಿಡಿದು, ನ್ಯಾಯಾಧೀಶರು ನಿನಗೆ ಹೇಳಿದ್ದನ್ನು ನಿನಗೆ ನೆನಪಿಲ್ಲವೇ? ನೀನು ಬೆಳಗ್ಗೆ 7 ಗಂಟೆಯವರೆಗೆ ನನ್ನೊಂದಿಗೆ ಇರಬೇಕು ಎಂದು ಹೇಳಿದಳು. ನೀನು ಇಂದು ರಾತ್ರಿ ನನ್ನೊಂದಿಗೆ ಇರಲು ಬಯಸುವುದಾದರೂ ನೀನು ನನ್ನವನು ಎಂದು ಅವಳು ಹೇಳಿದಳು. ಈಗಾಗಲೇ ತುಂಬಾ ಭಾವುಕನಾಗಿದ್ದ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದ ರಾಜೇಶ್ ಒಳ್ಳೆಯ ಮನಸ್ಥಿತಿಯಲ್ಲಿ ಇರಲಿಲ್ಲ. ಏಕೆಂದರೆ ಅವನ ಹೃದಯದಲ್ಲಿ ಈಗಾಗಲೇ ತುಂಬಾ ದುಃಖವಿತ್ತು. ಅದರ ನಂತರ ಇಬ್ಬರು ಪರಸ್ಪರ ದೂರವಾಗಿ ಹಾಸಿಗೆಯ ಮೇಲೆ ಕುಳಿತರು. ಇಬ್ಬರು ತಮ್ಮ ಜೀವನದ ಹಿಂದಿನ ನೆನಪುಗಳನ್ನು ನೆನಪಿಸಿಕೊಂಡರು. ಆದರೆ ಅವರಿಬ್ಬರು ಕಣ್ಣು ಮುಚ್ಚುತ್ತಾರೆ, ಆದರೆ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳೊಂದಿಗೆ ನಿರತರಾಗಿರುತ್ತಾರೆ. ಆದ್ದರಿಂದ ಇಬ್ಬರು ಕಣ್ಣು ಮುಚ್ಚಿ ಮಲಗಲು ಪ್ರಯತ್ನಿಸುತ್ತಾರೆ ಮತ್ತು ಅಂತಿಮವಾಗಿ ನಿದ್ರಿಸುತ್ತಾರೆ. ಬೆಳಗ್ಗೆ 7 ಗಂಟೆ ಸುಮಾರಿಗೆ ಅನಿತಾಳ ಫೋನ್ ನಲ್ಲಿ ಅಲಾರಂ ಕೇಳಿಸುತ್ತದೆ. ಅವಳು ಎದ್ದು ತನ್ನ ಗಂಡನನ್ನು ಎಬ್ಬಿಸಿ, ಈಗ ನೀನು ಹೊರಡುವ ಸಮಯ ಬಂದಿದೆ ಎಂದು ಹೇಳಿದಳು. ತಕ್ಷಣ ರಾಜೇಶ್ ಕೂಡ, ಹೌದು, ಇಂದಿನ ನಂತರ ನೀನು ನನ್ನನ್ನು ಮತ್ತೆ ನೋಡುವುದಿಲ್ಲ, ಡಿವೋರ್ಸ್ ಪಡೆಯೋಣ ಎಂದು ಹೇಳಿದನು. ಅಲ್ಲಿಂದ ಹೊರಟು ಹೋದನು. ಅದರ ನಂತರ ಇಬ್ಬರು ಮತ್ತೆ ಬೆಳಗ್ಗೆ 10 ಗಂಟೆಗೆ ತಮ್ಮ ಕುಟುಂಬ ಸದಸ್ಯರೊಂದಿಗೆ ನ್ಯಾಯಾಲಯಕ್ಕೆ ಹಾಜರಾಗುತ್ತಾರೆ. ರಾಜೇಶ್ ನ್ಯಾಯಾಲಯಕ್ಕೆ ಬರುತ್ತಾನೆ. ನ್ಯಾಯಾಧೀಶರು ಹೊಸ ಉತ್ಸಾಹದೊಂದಿಗೆ ನ್ಯಾಯಾಲಯಕ್ಕೆ ಬರುತ್ತಾರೆ. ನ್ಯಾಯಾಧೀಶರು ಮೊದಲು ರಾಜೇಶ್ ನನ್ನು ಕರೆಯುತ್ತಾರೆ. ರಾಜೇಶ್, ನೀವು ವಿಚ್ಛೇದನ ಬಯಸುತ್ತೀರಾ ಎಂದು ಕೇಳಿದರು. ಇದಕ್ಕೆ ರಾಜೇಶ್ ತಕ್ಷಣ ನ್ಯಾಯಾಧೀಶರಿಗೆ, ಹೌದು ಸರ್, ನನಗೆ ವಿಚ್ಛೇದನ ಬೇಕು ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿ ನ್ಯಾಯಾಧೀಶರು ಆಶ್ಚರ್ಯಪಟ್ಟರು. ಅವರು ಯೋಚಿಸಿದ್ದು ಏನೆಂದರೆ, 3 ವರ್ಷಗಳಿಂದ ವಿಚ್ಛೇದನ ಬಯಸದ ಈ ವ್ಯಕ್ತಿ ಇಂದು ಹೀಗೆ ಹೇಳಿದರೆ ಅನಿತಾ ಕೂಡ ವಿಚ್ಛೇದನ ಬಯಸುವುದರಲ್ಲಿ ಆಶ್ಚರ್ಯವಿಲ್ಲ. ಈ ದಂಪತಿಗೆ ವಿಚ್ಛೇದನ ನೀಡುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಎಂದು ನ್ಯಾಯಾಧೀಶರು ಭಾವಿಸಿದರು. ಅದರ ನಂತರ ಅವರು ಅನಿತಾಳನ್ನು ಕರೆದರು. ಅನಿತಾ, ನೀವು ವಿಚ್ಛೇದನ ಬಯಸುತ್ತೀರಾ ಎಂದು ಕೇಳಿದರು. ಸರ್, ನಾನು ನನ್ನ ಗಂಡನಿಗೆ ವಿಚ್ಛೇದನ ನೀಡಲು ಬಯಸುವುದಿಲ್ಲ, ನಾನು ಅವನೊಂದಿಗೆ ಇರಲು ಬಯಸುತ್ತೇನೆ ಎಂದು ಹೇಳಿದಳು. ಇನ್ನು ಮುಂದೆ ನಾನು ಅವನನ್ನು ಎಲ್ಲಿಯೂ ಬಿಡುವುದಿಲ್ಲ, ಏಕೆಂದರೆ ಇಂದು ನನ್ನ ಗಂಡ ತುಂಬಾ ನೋವಿನ ಪರಿಸ್ಥಿತಿಯಲ್ಲಿದ್ದಾನೆ. ನಾನು ಈ ಸಮಯದಲ್ಲಿ ಅವನನ್ನು ಒಂಟಿಯಾಗಿ ಬಿಡಲು ಬಯಸುವುದಿಲ್ಲ. ಅವನು ಈ ರೀತಿ ನನ್ನಿಂದ ದೂರವಾಗುವುದನ್ನು ನಾನು ಸಹಿಸಲಾರೆ. ನಾನು ನನ್ನ ಜೀವನದಲ್ಲಿ ನನ್ನನ್ನು ಎಂದಿಗೂ ಕ್ಷಮಿಸಿಕೊಳ್ಳುವುದಿಲ್ಲ ಎಂದು ಅವಳು ಹೇಳಿದಳು. ಇದರೊಂದಿಗೆ ನ್ಯಾಯಾಧೀಶರು, ಅನಿತಾ, ನೀನು ಏಕೆ ಹೀಗೆ ನಿನ್ನ ಮನಸ್ಸನ್ನು ಬದಲಾಯಿಸಿದ್ದೀಯಾ? ನಿನ್ನ ಗಂಡನಿಗಿರುವ ನಿಜವಾದ ಸಮಸ್ಯೆ ಏನು? ಆಗ ಅನಿತಾ ತಕ್ಷಣ ಹೇಳಿದಳು, ನಿಜವಾದ ವಿಷಯವೇನೆಂದರೆ ನನ್ನ ಪತಿ ಹೊಟ್ಟೆಯ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದಾರೆ. ಈ ದುಃಖದ ಸಮಯದಲ್ಲಿ ನಾನು ಅವನ ಜೊತೆ ಇರಲು ಬಯಸುತ್ತೇನೆ. ನಂತರ ಮುಂದೆ ಏನೇ ಆದರೂ ನನಗೆ ಚಿಂತೆ ಇಲ್ಲ ಎಂದು ಹೇಳಿದಳು. ಅನಿತಾಳ ಮಾತು ಕೇಳಿದ ತಕ್ಷಣ ಅವಳ ಹೆತ್ತವರು ಕೋಪದಿಂದ ಅವಳ ಬಳಿಗೆ ಬಂದು, ಅನಿತಾ, ನಿನಗೆ ಹುಚ್ಚು ಹಿಡಿದಿದೆಯೇ? ಅವನಿಗೆ ಕ್ಯಾನ್ಸರ್ ಇದೆ ಮತ್ತು ಅವನು ಕೆಲವೇ ದಿನಗಳಲ್ಲಿ ಸಾಯುತ್ತಾನೆ ಎಂದು ನಿನಗೆ ತಿಳಿದಿದ್ದರೂ ನೀನು ಮತ್ತೆ ರಾಜೇಶ್ ಜೊತೆ ಹೋಗಲು ಬಯಸುತ್ತೀಯಾ? ತಾಯಿ, ನಿನ್ನ ಜೀವನವನ್ನು ಏಕೆ ಹಾಳು ಮಾಡಿಕೊಳ್ಳಲು ಬಯಸುತ್ತೀಯಾ? ಆದರೆ ಅನಿತಾ ತನ್ನ ಹೆತ್ತವರ ಮಾತುಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದಳು. ಇಂದಿನಿಂದ ನಾನು ನನ್ನ ಗಂಡನೊಂದಿಗೆ ಬದುಕಲು ಬಯಸುತ್ತೇನೆ ಎಂದು ಅವಳು ಹೇಳಿದಳು. ಆದ್ದರಿಂದ ದಯವಿಟ್ಟು ಅಪ್ಪ ಅಮ್ಮ ನನ್ನನ್ನು ತಡೆಯಬೇಡಿ, ನಾನು ಅವನೊಂದಿಗೆ ಹೋಗುತ್ತೇನೆ ಎಂದು ಹೇಳಿದಳು. ಇದನ್ನು ಕೇಳಿ ರಾಜೇಶ್ ಕಣ್ಣೀರು ಹಾಕಿದನು. ಅವನು ಕುರ್ಚಿಯ ಮೇಲೆ ಕುಳಿತು ಅಳಲು ಪ್ರಾರಂಭಿಸಿದನು. ನಂತರ ಅನಿತಾ ಕೂಡ ರಾಜೇಶ್ ಬಳಿ ಹೋಗಿ, ಅಳಬೇಡ, ನಿನ್ನ ಮೇಲಿನ ಕರುಣೆಯಿಂದಲ್ಲ, ಆದರೆ ನಿನ್ನ ಮೇಲಿನ ಪ್ರೀತಿಯಿಂದ ನಾನು ನಿನ್ನೊಂದಿಗೆ ಇರಲು ಬಯಸುತ್ತೇನೆ ಎಂದು ಹೇಳಿದಳು. ನೀನು ನನಗಾಗಿ ಬದುಕಬೇಕು. ಇದರೊಂದಿಗೆ ರಾಜೇಶ್ ಕೂಡ ಮುಗುಳ್ನಗುತ್ತಾ ಅನಿತಾಳ ಕೈ ಹಿಡಿದು ಅವನು ಅವಳನ್ನು ಒಪ್ಪಿಕೊಂಡನು. ಆಗ ನ್ಯಾಯಾಧೀಶರು ಕೂಡ ದಂಪತಿಗಳನ್ನು ನೋಡಿ ಸಂತೋಷಪಟ್ಟರು ಮತ್ತು ಅವರ ವಿಚ್ಛೇದನ ಪ್ರಕರಣವನ್ನು ವಜಾಗೊಳಿಸಿದರು. ಅದರ ನಂತರ ಅನಿತಾ ಸಂತೋಷದಿಂದ ತನ್ನ ಗಂಡನೊಂದಿಗೆ ತನ್ನ ಅತ್ತೆಯ ಮನೆಗೆ ಹೋದಳು. ಅವಳು ತನ್ನ ಗಂಡನನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಲು ಪ್ರಾರಂಭಿಸಿದಳು. ರಾಜೇಶ್ ಕೂಡ ತನ್ನ ಹೆಂಡತಿಗಾಗಿ ಬದುಕಲು ಬಯಸಿದನು. ಆದ್ದರಿಂದ ಅವನು ಎಚ್ಚರಿಕೆಯಿಂದ ಚಿಕಿತ್ಸೆ ಪಡೆದು ಉತ್ತಮ ಆಹಾರವನ್ನು ಅನುಸರಿಸಿದನು ಮತ್ತು ವೈದ್ಯರು ಕೂಡ ಅವನ ಕ್ಯಾನ್ಸರ್ ಗುಣವಾಗುತ್ತದೆ ಎಂದು ಅವರಿಗೆ ಭರವಸೆ ನೀಡಿದರು. ಅದರ ನಂತರ ಅವರು ಹೆಚ್ಚು ಸಂತೋಷದಿಂದ ಒಟ್ಟಿಗೆ ವಾಸಿಸಲು ಪ್ರಾರಂಭಿಸಿದರು. ಫ್ರೆಂಡ್ಸ್, ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಫ್ರೆಂಡ್ಸ್, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.